ಎಲ್ರಿಗೂ ನಮಸ್ಕಾರ. ಆಚಾರ್ ಮನೆ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೊಳಕೆ ಗೇರು ಬೀಜನ ಬಳಸ್ಕೊಂಡು ಮಾಡ್ಕೋಬಹುದಾದಂಥ ಒಂದು ರುಚಿಯಾಗಿರುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡ್ಕೋಬಹುದು ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಮಳೆ ಬಿದ್ದ ತಕ್ಷಣ ಗೇರು ಮರದ ಕೆಳಗಡೆ ಎಲ್ಲ ಉಳ್ಕೊಂಡಿರುವಂತಹ ಬೀಜಗಳು ಈ ರೀತಿ ಮೊಳಕೆ ಬಂದಿರ್ತವೆ. ನಾನಿಲ್ಲಿ ಈ ರೀತಿ 1 ಕಪ್ ಆಗುವಷ್ಟು ಈ ಮೊಳಕೆ ಬಂದಿರುವಂಥ ಬೀಜನ ತಗೊಂಡಿದ್ದೇನೆ. ಇದನ್ನು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ 2 ರಿಂದ 3 ಸಲ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಇವಾಗ ಬೇಯಿಸ್ಕೋಬೇಕು. ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ನೀರಿಗೆ ಗೇರು ಬೀಜನ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡೋಣ. ಈ ಕಡೆ ನಾನಿಲ್ಲಿ ನೋಡಿ ಒಂದು 7 ರಿಂದ 8 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು, ಸಣ್ಣ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಮೆಣಸಿಗೆ ಅಕ್ಕಿಯನ್ನು ನೆನೆಸಿಬಿಟ್ಟು ತಗೊಂಡಿದ್ದೇನೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವಂತಹ ಅಕ್ಕಿಯನ್ನು ನೀರು ಬಸಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ತಗೊಂಡಿರುವಂತಹ ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಧನಿಯಾ ಕಾಳು, ಒಂದು ಸ್ವಲ್ಪ ಅರಿಶಿಣ ಪುಡಿ, ಹಿಂಗು, ಸಣ್ಣ ಹುಣಸೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಕರಿಬೇವಿನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ದಪ್ಪನೇ ರುಬ್ಕೊಂಡಿದ್ದೇನೆ. ಇವಾಗ ಇದನ್ನು ಇನ್ನೊಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ. ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟುಗಳಾಗದೇ ಇರೋ ರೀತಿಯಲ್ಲಿ ಸ್ವಲ್ಪ ನೀರನ್ನು ಪುನಃ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತೀರಾ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟಿನದ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಸಾಕು. ಇವಾಗ ಈ ಕಡೆ ಗೇರು ಬೀಜ ನೋಡಿ ಚೆನ್ನಾಗಿ ಬೆಂದಿದೆ. ಬೆಂದಿರುವಂಥ ಗೇರು ಬೀಜನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಇದನ್ನು ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು. ಇವಾಗ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿಗೆ ಬೇಯಿಸಿ ತಣಿಸಿರುವಂತಹ ಗೇರು ಬೀಜನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಬೀಜಗಳೆಲ್ಲ ಈ ಹಿಟ್ಟಿನಲ್ಲಿ ಚೆನ್ನಾಗಿ ಕೋಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಎಣ್ಣೆಯನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಗೇರು ಬೀಜನ ಒಂದೊಂದಾಗಿ ಬಿಡಿಬಿಡಿಯಾಗಿ ಬಿಡಬೇಕು. ಎಣ್ಣೆ ಮೊದಲು ಚೆನ್ನಾಗಿ ಕಾದ್ಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಬಿಟ್ಕೊಳ್ಳಿ. ಈ ಮಳೆಗಾಲದಲ್ಲಿ ಗೇರು ಮರದ ಕೆಳಗಡೆ ಎಲ್ಲ ಬಿದ್ಕೊಂಡಿರುವಂತಹ ಗೇರು ಬೀಜಗಳು ಮಳೆ ಬಿದ್ದ ತಕ್ಷಣ ಎಲ್ಲ ಮೊಳಕೆ ಹೊಡ್ಕೊಂಡು ಮೇಲ್ಗಡೆ ಬರ್ತವೆ. ಅವು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ. ನನಗಂತೂ ಹಾಗೆ ತಿನ್ನೋದಂದರೆ ತುಂಬ ಇಷ್ಟ. ಆದರೆ ನಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವರಿಗೂ ಮಾಡಿಕೊಟ್ಟಾಗಾಯಿತು, ಅದೇ ರೀತಿ ನಿಮ್ಮ ಜೊತೆನೇ ಈ ರೆಸಿಪಿನ ಶೇರ್ ಮಾಡ್ಕೊಂಡಾಗಾಯಿತು ಅಂತ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ. ನೀವು ಮನೇಲಿ ಒಮ್ಮೆ ಈ ರೀತಿ ಮೊಳಕೆ ಗೇರು ಬೀಜ ಸಿಕ್ಕಿದವಾಗ ಇದನ್ನು ಟ್ರೈ ಮಾಡಿ. ಟೇಸ್ಟು ಅಷ್ಟೇ ಚೆನ್ನಾಗಿರ್ತದೆ. ನೋಡಿ, ಈಗ ಬಿಟ್ಕೊಂಡದ್ದಾಗಿದೆ. ಮಧ್ಯದಲ್ಲಿ ಈ ರೀತಿ ಸ್ಪೂನಲ್ಲಿ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರೆಲ್ಲ ಚೇಂಜ್ ಆಗಿಬಿಟ್ಟು ಗರ್ಗರಿಯಾಗಿ ಬಂದಿದೆ. ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಇದನ್ನು ಬಿಸಿ ಬಿಸಿ ಇದ್ದಾಗ ಸಂಜೆ ಟೀ ಜೊತೆಗೆ ಸರ್ವ್ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ. ಇಷ್ಟು ಕಲರ್ ಬಂದರೆ ಸಾಕು. ನೋಡಿ, ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪುನಃ ಇನ್ನೊಂದು ಬ್ಯಾಚಿಗೆ ಉಳಿದಿರುವಂತಹ ಗೇರು ಬೀಜನೂ ಕೂಡ ಒಂದೊಂದಾಗಿ ಬಿಡಿಬಿಡಿಯಾಗಿ ಬಿಟ್ಕೊಳ್ತಾ ಇದ್ದೇನೆ. ಈ ಮಳೆಗಾಲದಲ್ಲಿ ಸಂಜೆ ಟೀ ಜೊತೆಗೆ ಏನಾದರೂ ಒಂದು ಗರಿಗರಿ ಆಗಿರುವಂಥದ್ದನ್ನು ತಿನ್ನಬೇಕು ಅನ್ನಿಸ್ತದೆ. ಆವಾಗ ಈ ರೀತಿ ಮೊಳಕೆ ಗೇರು ಬೀಜಗಳು ಸಿಕ್ಕಿದವಾಗ ಒಮ್ಮೆ ಇದನ್ನು ಟ್ರೈ ಮಾಡಿ. ಅದೇ ರೀತಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಾದ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದು ರೆಡಿ ಆಯಿತು. ನೋಡಿದ್ರಲ್ಲ, ಮೊಳಕೆ ಗೇರು ಬೀಜದ ಸಹಾಯದಿಂದ ಎಷ್ಟು ಸುಲಭವಾಗಿ ಒಂದು ರುಚಿಯಾಗಿರುವಂತಹ ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಅಂತ. ನೀವು ಮೊಳಕೆ ಗೇರು ಬೀಜಗಳು ಸಿಕ್ಕಿದವಾಗ ಒಮ್ಮೆ ಇದನ್ನು ಟ್ರೈ ಮಾಡಿ. ಹೇಗಾಯಿತು ಅಂತ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.